ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಸೊ ಲಾಸ್ಟ್ ವೀಕಲ್ಲಿ ಸೆಕ್ಷನ್ 2 ಮತ್ತು 1 ಬಗ್ಗೆ ಹೇಳಿದ್ದೀನಿ. ಈ ಸೆಕ್ಷನಲ್ಲಿ ನಾನು 3, 4, 5 ಕಂಪ್ಲೀಟ್ 3 ಸೆಕ್ಷನ್ದು ಕೂಡ ಇಂಪಾರ್ಟೆಂಟ್ ಕ್ವಶನ್ನು. ಸೊ ಎಕ್ಸಾಮ್ಗೆ ಏನೇನು ಕ್ವಶನ್ ಬರುತ್ತೆ ಅದು ವಿತ್ ಆನ್ಸರ್ ಪ್ರೀವಿಯಸ್ ಇರೋಂಥ ಕ್ವಶನ್ ಪೇಪರ್ನ ಕೊಡ್ತಾ ಹೋಗ್ತೀನಿ, ಯಾಕೆಂದರೆ ಟೈಮ್ ಇಲ್ಲ. ಸೊ ಈ ಒಂದು ವಿಡಿಯೋದಲ್ಲಿ ನಾನು ಎಲ್ಲ ಇಂಪಾರ್ಟೆಂಟ್ ಕ್ವಶನ್ನ ಕೊಡ್ತಾ ಇದ್ದೀನಿ, ಸೆಕ್ಷನ್ 3, 4 ಆ್ಯಂಡ್ 5. ಸೊ ಇದರಲ್ಲಿ ಮೇಯ್ನಾಗಿ ಸೆಕ್ಷನ್ 3ನಲ್ಲಿ LT ಪ್ಯಾನಲ್, AMF ಪ್ಯಾನಲ್ ಕವರ್ ಆಗುತ್ತೆ. ಸೆಕ್ಷನ್ 4ಅಲ್ಲಿ ಫೈರ್ ರೈನ್ ಹಾರ್ವೆಸ್ಟಿಂಗ್ ಸಿಸ್ಟಮ್, STP ಇಷ್ಟು ಕವರ್ ಆಗುತ್ತೆ. ನೆಕ್ಸ್ಟ್ ಸೆಕ್ಷನ್ 5ಅಲ್ಲಿ ಒಂದೊಂದು ಸಲ STPನೂ ಕೇಳ್ತಾರೆ, CCTV, LAN 3 ಬರುತ್ತೆ. ಬಟ್ ಟೋಟಲಿ ಈ ವಿಡಿಯೋದಲ್ಲಿ ನಾನು ಕಂಪ್ಲೀಟ್ ಸೆಕ್ಷನ್ 3, 4, 5ಅಲ್ಲಿ ಇಂಪಾರ್ಟೆಂಟ್ ಕ್ವಶನ್ ಏನು ಬರುತ್ತೆ ಅಷ್ಟು ಕೂಡ ನಾನು ಕೊಡ್ತಾ ಇದ್ದೀನಿ. ಫಸ್ಟ್ LT ಪ್ಯಾನಲ್. LT ಪ್ಯಾನಲ್ಲಿ ನಿಮಗೆ ನೋಡಿ, ಡಿಸೈನ್ ಆ್ಯಂಡ್ ಡ್ರಾ ದ SLD ಸಿಂಗಲ್ ಲೈನ್ ಡಯಾಗ್ರಾಮ್ ಫಾರ್ ದಿ LT ಪ್ಯಾನಲ್ ಆಫ್ ಎ ಫ್ಯಾಕ್ಟ್ರಿ ವಿತ್ ಫಾಲೋಯಿಂಗ್ ಲೋಡ್. ಮಾರ್ಕ್ ದಿ ಕರೆಂಟ್ ರೇಟಿಂಗ್ ಆಫ್ ದಿ ಕೇಬಲ್, ಬಸ್ ಬಾರ್, MCB and MCCB ಆನ್ ದಿ ಸಿಂಗಲ್ ಲೈನ್ ಡಯಾಗ್ರಾಮ್. ಸ್ವಲ್ಪ ಲೋಡ್ ಕೊಟ್ಟಿದ್ದಾರೆ, ಮಿಷಿನ್ ಶಾಪ್ ಲೋಡ್ ಇದೆ, ಮತ್ತು ಕಂಪ್ಯೂಟರ್ ವಿತ್ 20 ಕಂಪ್ಯೂಟರ್ಸ್ ವಿತ್ ಆಫೀಸ್ ಲೈಟಿಂಗ್ 1 ಕಿಲೋವ್ಯಾಟ್, ಲಿಫ್ಟ್ 5 HP. ಸೊ ಇದು ತುಂಬ ಸಲ ಕ್ವಶನ್ ಬಂದಿದೆ. ಸೇಮ್ ಇದೇ ಥರ ಕ್ವಶನ್ ಬರುತ್ತೆ. ಕ್ವಶನ್ ಬೇರೆ ವ್ಯಾಲ್ಯೂ ಚೇಂಜ್ ಆಗ್ಬೋದು, ಬಟ್ ಮೆಥಡ್ ಮಾತ್ರ ಸಿಮಿಲರ್ ಇದೆ. ಫಸ್ಟ್ ನೀವು ಏನು ಮಾಡಬೇಕಂದ್ರೆ ಫೈಂಡ್ ದಿ ಕರೆಂಟ್ ಆಫ್ ಲೋಡ್ದು ಕರೆಂಟನ್ನು ಫಸ್ಟ್ ಫೈಂಡ್ ಔಟ್ ಮಾಡ್ಕೋಬೇಕು. ಸಿಂಗಲ್ ಫೇಸಿಗಾದರೆ ಯಾವ ರೀತಿ ಫೈಂಡ್ ಔಟ್ ಮಾಡಬೇಕು ಫಾರ್ಮುಲಾ ಕೊಟ್ಟಿದ್ದೀನಿ. 3 ಫೇಸಿಗಾದರೆ ನಾರ್ಮಲ್ ಲೋಡ್ ಇದ್ದರೆ ಹೇಗೆ ಕಂಡುಹಿಡಿಯಬೇಕು, 3 ಫೇಸ್ HP ಅಥವಾ ಮೋಟರ್ ಕೊಟ್ಟಿದ್ದರೆ ಯಾವ ರೀತಿ ಕರೆಂಟ್ ಕಂಡುಹಿಡ್ಕೋಬೇಕು ಅನ್ನೋದನ್ನು ಫಾರ್ಮುಲನ್ನು ಕೊಟ್ಟಿದ್ದೀನಿ ನೋಡಿ. ಸೊ ಈ ಫಾರ್ಮುಲಾ ನೀವು ಪ್ರಾಕ್ಟೀಸ್ ಮಾಡಿ. ಇದೇ ಫಾರ್ಮುಲಾ ಇಟ್ಕೊಂಡು ನೀವು ಮುಂದೆ ಬರ್ತಾ ಇರೋಂಥ ಲೋಡಲ್ಲೂ ಕೂಡ ಕಂಡುಹಿಡಿಬೋದು. ಹೇಗೆ ಅಂತ ನೋಡಿ. ಫಸ್ಟ್ ನಾನು ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಟೇಬಲಲ್ಲಿ ಫಸ್ಟ್ ಮಿಷಿನ್ ಶಾಪು, ಪವರ್ 10 HP, ವೋಲ್ಟೇಜು, ಫೇಸು, ಪವರ್ ಫ್ಯಾಕ್ಟ್ರ್, ಎಫಿಷಿಯನ್ಸಿ, ಕರೆಂಟ್. ಸೊ ಕರೆಂಟಿಗೆ ಫಾರ್ಮುಲಾ. ಸೊ ನೀವು ಇದೇ ಥರ ಟೇಬಲ್ ಮಾಡ್ಕೊಂಡ್ರೆ ನಿಮಗೆ ಕನ್ಫ್ಯೂಸ್ ಆಗೋಲ್ಲ, ಈಸಿಯಾಗಿ ನೀವು ಅಲ್ಲಲ್ಲೇ ಕರೆಂಟನ್ನು ಕಂಡುಹಿಡಿತಾ ಹೋಗ್ಬೋದು. ಸೊ ನಾನು ಲಾಸ್ಟ್ ವೀಡಿಯೋದಲ್ಲಿ ಕೂಡ ಒಂದು LT ಪ್ಯಾನಲ್ನ ಒಂದು 15 ಮಿನಿಟ್ಸ್ ವೀಡಿಯೋದಲ್ಲಿ ಹಾಕಿದ್ದೀನಿ, ಬೇಕಾದ್ರೆ ಅದನ್ನು ನೋಡಿ. ಬಟ್ ಇದರಲ್ಲಿ ನಿಮಗೆ ಕಂಪ್ಲೀಟ್ ಏನೇನು ಕ್ವಶನ್ ಬರುತ್ತೆ, ಹೇಗೆ ಮಾಡಬೇಕು ಅನ್ನೋದಷ್ಟೇ ಹೇಳ್ತಾ ಹೋಗ್ತೀನಿ ನಾನು. 10 HPಗೆ 3 ಫೇಸ್ ಫಾರ್ಮುಲಾ ಹಾಕಿ 16 ಆಂಪ್ಸ್ ಕಂಡುಹಿಡ್ಕೊಂಡಿದ್ದೀನಿ. ಆಫೀಸ್ 20 ಕಂಪ್ಯೂಟರ್ಸ್. ಸೊ 20 ಕಂಪ್ಯೂಟರ್ಸ್ ಅಂತ ಕೊಟ್ಟರೆ ವ್ಯಾಟನ್ನು ನೀವೇ ಅಸ್ಯೂಮ್ಷನ್ ಮಾಡ್ಕೋಬೇಕಾಗತ್ತೆ. ವ್ಯಾಟ್ ಬಂದು 200 ವ್ಯಾಟ್ ಈಚ್ ಒಂದ್ರದ್ದು. ಅದು ಸಿಂಗಲ್ ಫೇಸ್ ಮಾಡ್ಕೊಂಡಿದ್ದೀನಿ. ಸಿಂಗಲ್ ಫೇಸ್ ಫಾರ್ಮುಲಾ ಹಾಕಿ ಕರೆಂಟನ್ನು ಕಂಡುಹಿಡ್ಕೊಂಡಿದ್ದೀನಿ. ಆಫೀಸ್ ಲೈಟಿಂಗು ಸೇಮ್ ಆಫೀಸ್ ಲೈಟಿಂಗ್ ಕೂಡ, ಮತ್ತು ಲಿಫ್ಟ್ ಬಂದು ಮೋಟರು, ಇದಕ್ಕೂ ಕೂಡ ಕರೆಂಟನ್ನು ಕಂಡುಹಿಡ್ಕೊಂಡಿದ್ದೀನಿ. ನೆಕ್ಸ್ಟ್ ಸೆಕೆಂಡ್ ಸ್ಟೆಪ್ಪಲ್ಲಿ ಸೆಲೆಕ್ಷನ್ MCCB ಕೇಬಲ್ ರೇಟಿಂಗ್. ಇದು ವೆರಿ ಇಂಪಾರ್ಟೆಂಟ್. ಸೊ ಯಾಕೆ ಕರೆಂಟ್ ಕಂಡುಹಿಡಿಬೇಕು ಅಂತ ಹೇಳಿದೆ ಅಂದರೆ, ಫಸ್ಟ್ ಕರೆಂಟ್ ಮೇಲೇ ನಾವು MCB ಆಗಿರ್ಬೋದು, MCCB ಆಗಿರ್ಬೋದು, ಕೇಬಲ್ ರೇಟಿಂಗ್ ಆಗಿರ್ಬೋದು, ಇಷ್ಟು ಕೂಡ ನಾವು ಕರೆಂಟ್ ಮೇಲೆ ಕಂಡುಹಿಡ್ಕೋತೀವಿ. ಮತ್ತು ಅದೇ ರೀತಿ ಮತ್ತೆ ಒಂದು ಟೇಬಲ್ ಮಾಡ್ಕೊಂಡಿದ್ದೀನಿ. ಲೋಡು, ಕ್ಯಾಲ್ಕುಲೇಟೆಡ್ ಕರೆಂಟು, ಸೆಲೆಕ್ಟೆಡ್ MCCB ಟೈಪು. ಸೊ ಇದರಲ್ಲಿ ಟೈಪ್ ಸ್ವಲ್ಪ ತಪ್ಪಾಗಿದೆ, TP SP ಅಂತದ್ದು, ಅದು C ಟೈಪು, P ಟೈಪು, ಅದು ನೋಟ್ಸಲ್ಲಿದೆ, ಅದನ್ನು ನೋಡ್ಕೊಳ್ಳಿ. ಮೋಟ್ರಿಗೆ ನಾವು ಯಾವಾಗಲೂ C ಟೈಪನ್ನು ಯೂಸ್ ಮಾಡ್ತೀವಿ. ಇದಕ್ಕೆ ಲೈಟಿಂಗ್ ಲೋಡ್ಗೆ B ಟೈಪನ್ನು ಯೂಸ್ ಮಾಡ್ತೀವಿ. ಮತ್ತು ಕರೆಂಟ್ ಕೇಬಲ್ ಹೇಗೆ ಕಂಡುಹಿಡಿಯೋದು. ಸೊ ಕಂಪ್ಲೀಟ್ ವೀಡಿಯೋನ ನಾನು ಒಂದು ಮಾಡಿಟ್ಟಿದ್ದೀನಿ LT ಪ್ಯಾನಲ್. ಅದನ್ನು ನೋಡಿಕೊಂಡು ನೀವು ಎಕ್ಸಾಮ್ಗೆ ಓದ್ಬೋದು. ನೆಕ್ಸ್ಟ್ ಅದೆಲ್ಲ ಕಂಡುಹಿಡ್ದಾದ್ಮೇಲೆ ಬಸ್ ಬಾರ್ ಸೆಲೆಕ್ಷನ್, ಹೇಗೆ ಬಸ್ ಬಾರ್ ಸೆಲೆಕ್ಷನ್ ಮಾಡಬೇಕು ಅಂತ ಕೂಡ ಫಾರ್ಮುಲಾ ಕೊಟ್ಟಿದ್ದೀನಿ. ಮತ್ತು ಸಿಂಗಲ್ ಲೈನ್ ಡಯಾಗ್ರಾಮ್ನ ಹೇಗೆ ಬರೆಯೋದು ಒಂದು ಎಕ್ಸಾಂಪಲ್ ಕೊಟ್ಟಿದ್ದೀನಿ. ಸೊ ಇದು ಕಂಪ್ಲೀಟ್ ಒಂದು LT ಪ್ಯಾನಲ್. ಇದು 20 ಮಾರ್ಕ್ಸಿಗೆ ಕವರ್ ಆಗುತ್ತೆ. ಸೊ ಈಸಿ ಇದೆ. ಪ್ರಾಬ್ಲಮ್ನ ಒಂದು ಸಲ ಗ್ಲ್ಯಾನ್ಸ್ ಮಾಡಿ, ಒಂದೆರಡು ಸಲ
ಒಂದು 2 ಪ್ರಾಬ್ಲಮ್ನ ಕ್ವಶನ್ ಪೇಪರ್ ಇಟ್ಕೊಂಡು ವರ್ಕೌಟ್ ಮಾಡಿ ನಿಮಗೆ ವ್ಯಾಲ್ಯೂ ಏನೇ ಚೇಂಜ್ ಬರಲಿ ನೀವು ಈಸಿಯಾಗಿ ಮಾಡ್ಬೋದು. ನೆಕ್ಸ್ಟ್ ಎಲ್ ಟಿ ಪ್ಯಾನಲ್ ಡೈಮೆನ್ಷನ್. ಒಂದು ಸಲ ಇದನ್ನು ಡೈಮೆನ್ಷನ್ ಬರೆಯೋಕ್ಕೆ ಕೇಳಿದ್ದಾರೆ. ಸೊ ಡೈಮೆನ್ಷನಲ್ಲಿ ಕೊಟ್ಟರೆ ಈ ಥರ ಬರೀರಿ. ನೆಕ್ಸ್ಟ್ ಡ್ರಾ ದಿ SLD ಪವರ್ ಸರ್ಕ್ಯೂಟ್ ಕಂಟ್ರೋಲ್ ಸರ್ಕ್ಯೂಟ್ ಆಫ್ AMF ಪ್ಯಾನಲ್ ಫಾರ್ ಇಂಡಸ್ಟ್ರಿ ವಿತ್ ಲೋಡ್ 25 kW. ಕೆಲವು ಸಲ 10 kW ಕೇಳಿದರೆ ನಾನಿಲ್ಲಿ 25 kWಗೆ ಒಂದು ಎಕ್ಸಾಂಪಲ್ ಹೇಳ್ತಾ ಇದ್ದೀನಿ. ಸಿಮಿಲರ್ ಮೆಥಡ್ ಬಟ್ ವ್ಯಾಲ್ಯೂ ಚೇಂಜ್ ಮಾಡಿಕೊಂಡು ನೀವು ಇದೇ ಫಾರ್ಮುಲಾಗೆ ನೀವು ಅಪ್ಲೈ ಮಾಡ್ತಾ ಹೋದರೆ ನೀವು ಈಸಿಯಾಗಿ ಮಾಡ್ಬೋದು. ಇದರಲ್ಲೂ ಕೂಡ ನಾವು ಫಸ್ಟ್ ಕರೆಂಟ್ ಕಂಡುಹಿಡ್ಕೋಬೇಕು. ಯಾಕೆಂದರೆ ಕೆಲವು ಸಲ ಜಸ್ಟ್ ಡ್ರಾ AMF ಪ್ಯಾನಲ್ ಪವರ್ ಸರ್ಕ್ಯೂಟ್ ಕಂಟ್ರೋಲ್ ಸರ್ಕ್ಯೂಟ್ ಇದನ್ನಷ್ಟೇ ಕೇಳಿದ್ರೆ ನೀವು ಬರೀ ಸರ್ಕ್ಯೂಟನ್ನು ಡ್ರಾ ಮಾಡಿ ಸಾಕು. ಅಥವಾ 25 HP 10 HP ಕೇಳಿದರೆ ನಾವು ಅಲ್ಲಿ ಕಾಂಟ್ಯಾಕ್ಟ್ರು ಎಲ್ಲ ನಾವು ಯಾವ ಕಾಂಟ್ಯಾಕ್ಟ್ರು ಯೂಸ್ ಮಾಡ್ತೀವಿ ಅದನ್ನೆಲ್ಲ ಹೇಳಬೇಕಾಗತ್ತೆ. ಅದಕ್ಕೆ ನಾನು ಪವರ್ ರ್ಯಾಕ್ ಯೂಸ್ ಮಾಡಿಕೊಂಡು ಕರೆಂಟ್ ಕಂಡುಹಿಡ್ಕೊಂಡಿದ್ದೀವಿ. ಕರೆಂಟ್ ಎಷ್ಟು ಬರುತ್ತೆ ಅದ್ರ ಮೇಲೆ ಕೇಬಲ್ ಸೈಜು ಮತ್ತು ಕಾಂಟ್ಯಾಕ್ಟ್ರು ಇದನ್ನು ನಾವು ಸೆಲೆಕ್ಟ್ ಮಾಡ್ತೀವಿ. ಇಲ್ಲಿ ಮೆಟೀರಿಯಲ್ಸ್ ಏನೇನು ಬೇಕು ಕೊಟ್ಟಿದ್ದೀನಿ, ಅದ್ರ ಕ್ವಾಂಟಿಟಿ, ಸ್ಪೆಸಿಫಿಕೇಷನ್. ಇದು ಸರ್ಕ್ಯೂಟ್ ಡಯಾಗ್ರಾಮ್. ಸೊ ಇದು ಸ್ಟ್ಯಾಂಡರ್ಡ್ ಸರ್ಕ್ಯೂಟ್ ಡಯಾಗ್ರಾಮ್. ಎಕ್ಸಾಮಲ್ಲಿ ಇದನ್ನು ಬರೀರಿ. ನೀವು 15 ಮಾರ್ಕ್ಸನ್ನು ಈಸಿಯಾಗಿ ತೊಗೋಬೋದು. ಪವರ್ ಸರ್ಕ್ಯೂಟ್ ಇದೆ, ಕಂಟ್ರೋಲ್ ಸರ್ಕ್ಯೂಟ್ ಇದೆ, ಈ ಪಕ್ಕದಲ್ಲಿ ನಿಮಗೆ DA ಡಯಾಗ್ರಾಮ್ ಇದೆ, ಜನರಲ್ ಅರೇಂಜ್ಮೆಂಟ್ ಡಯಾಗ್ರಾಮ್ ಇದೆ. ಸೊ ಇದಿಷ್ಟನ್ನು ನೀವು ಆ್ಯಸ್ ಇಟ್ ಈಸ್ ಪ್ರಾಕ್ಟೀಸ್ ಮಾಡಿ ಎಕ್ಸಾಮಲ್ಲಿ ನೀವು ಸೆಕ್ಷನ್ 3ನಲ್ಲಿ ಸೊ 20ಗೆ 20ನ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಕೆಲವು ಸಲ ಇಂಡಕ್ಷನ್ ಮೋಟ್ರ್ ಕೊಟ್ಟು ಅದಕ್ಕೆ ಸೂಟಬಲ್ ಸ್ಟಾರ್ಟರ್ ಕಂಡುಹಿಡಿರಿ ಅಂತ ಕೊಡ್ತಾರೆ. ಸೊ ಸ್ಟಾರ್ಟರ್ ಕಂಡುಹಿಡಿಯೋಕ್ಕೂ ಕೂಡ ಕರೆಂಟ್ ಬೇಕಾಗತ್ತೆ. ಎಬೋವ್ 5 HP ಆದರೆ ಯು ಕ್ಯಾನ್ ಗೋ ಫಾರ್ ಸ್ಟಾರ್ ಡೆಲ್ಟಾ ಸ್ಟಾರ್ಟರ್ನ ಹೇಗೆ ಕ್ಯಾಲ್ಕುಲೇಟ್ ಮಾಡೋದು ಕೂಡ ಫಸ್ಟು ಏನೇ ಮಾಡಬೇಕಾದ್ರೂ ಇಲ್ಲಿ ಮಸ್ಟ್ ಶುಡ್ಡಾಗಿ ಕರೆಂಟ್ ಕಂಡುಹಿಡ್ಕೋಬೇಕು. ಅದು OLR ಸೆಟ್ಟಿಂಗ್ ಇರುತ್ತೆ 80% to 20%. ಇದು ಕಂಪ್ಲೀಟ್ ಡೀಟೇಲ್ಸ್ ನೋಟ್ಸಲ್ಲಿದೆ. ನೋಟ್ಸಲ್ಲಿ ನೋಡಿ, ಇದರಲ್ಲೂ ಕೂಡ ಕೊಟ್ಟಿದ್ದೀನಿ ನಾನು. ಬಟ್ ಈಗ ನಿಮಗೆ ಟೈಮ್ ಇಲ್ಲ, ಬಟ್ ಪ್ರಾಕ್ಟೀಸ್ ಮಾಡಿ. ನೆಕ್ಸ್ಟ್ ಲೀಸ್ಟ್ ದ ಫ್ಯಾಕ್ಟರ್ ಟು ಬಿ ಕನ್ಸಿಡರ್ ಡಿಸೈನಿಂಗ್ ಎಲೆಕ್ಟ್ರಿಕಲ್ ಪ್ಯಾನಲ್. ಸೊ ಒಂದು ಎಲೆಕ್ಟ್ರಿಕಲ್ ಪ್ಯಾನಲ್ನ ಡಿಸೈನ್ ಮಾಡಬೇಕಾದ್ರೆ ಏನೇನು ಫ್ಯಾಕ್ಟರ್ನ ಕನ್ಸಿಡರ್ ಮಾಡಬೇಕು ಅಂತೇಳಿ ಸೊ ಸ್ಟೆಪ್ ಬೈ ಸ್ಟೆಪ್ ಆಗಿ ಕೊಟ್ಟಿದ್ದೀನಿ. 5 ಮಾರ್ಕ್ಸಿಗೆ ಕೇಳಿದ್ದಾರೆ. ನೆಕ್ಸ್ಟ್ ಬಂದು ಸೆಕ್ಷನ್ 4ಅಲ್ಲಿ 5 ಪ್ರೊಟೆಕ್ಷನ್ ಬರುತ್ತೆ. ಸೊ ಇದು ಸಿಂಪಲ್. ನೀವು ಕ್ವಶನ್ ಪೇಪರ್ ತೆಗೆದೋಡಿ, ಫೈರ್ ಮೇಲೆ ಕ್ವಶನ್ ಬಂದಿರುತ್ತೆ. ಕ್ಲಾಸಸ್ ಆಫ್ ಫೈರ್. ಸೊ ಎಷ್ಟು ಟೈಪ್ ಫೈರ್ ಇದೆ ಮತ್ತು ಟೈಪ್ಸ್ ಆಫ್ ಫೈರ್ ಎಕ್ಸಿಕ್ಯೂಟರ್ ಟು ಬಿ ಯೂಸ್ಡ್. ಸೊ ಇದು ರಿಪೀಟೆಡ್ ಕ್ವಶನ್ನು ABCDK. ಒಟ್ಟು ಟೋಟಲ್ 5 ಟೈಪು ಕ್ಲಾಸ್ ಫೈರ್ ಇದೆ. ಸೊ ಕ್ಲಾಸ್ ಎಗೆ ವುಡ್ಡು, ಫೈಬರು ಇದೆಲ್ಲ ಬರುತ್ತೆ. ಮತ್ತು ಬಿಗೆ ಆಯಿಲ್, ಗ್ರೀಸು, ಪೇಂಟ್ ಇದೆಲ್ಲ ಒಂದು ವಿಡಿಯೋ ಕೂಡ ನಾನು ಮಾಡಿ ಹಾಕಿದ್ದೀನಿ, ನೋಡಿ ಅದನ್ನು. ಮತ್ತು ಇದನ್ನೆಲ್ಲ ನೀವು ಕಲೀಲೇಬೇಕು. ಕಲಿತು ಈಸಿಯಾಗಿ ಎಕ್ಸಾಮ್ ಬರೀಬೋದು. ನೆಕ್ಸ್ಟು ಟೈಪ್ಸ್ ಆಫ್ ಫೈರ್ ಎಕ್ಸಿಕ್ಯೂಟರ್ ಕ್ಲಾಸ್ ಎಗೆ ಏನು ಯೂಸ್ ಮಾಡ್ತೀವಿ ಇಲ್ಲಿ ಕೊಟ್ಟಿದ್ದು ನೋಡಿ. ನೆಕ್ಸ್ಟ್ ಕ್ಲಾಸ್ ಬಿಗೆ ಯಾವುದು ಯೂಸ್ ಮಾಡ್ತೀವಿ, ಕ್ಲಾಸ್ ಸಿ, ಕ್ಲಾಸ್ ಡಿ ಮತ್ತು ಕೆ. ಸೊ ಆಲ್ ಟೈಪ್ ಕೊಟ್ಟಿದ್ದೀವಿ. ಇಷ್ಟೆಲ್ಲ ಬರೀಬೇಕೆಲ್ಲ ನೀವು ಸಿಂಪಲಾಗಿ ಬರೆದ್ರೆ ಸಾಕು. ಸಿಂಪಲಾಗಿ ಫಸ್ಟು ಕ್ಲಾಸ್ ಕೇಳಿದಾಗ ಕ್ಲಾಸ್ ಎ ಯಾವ ಫೈರ್ ಬರುತ್ತೆ, ಕ್ಲಾಸ್ ಬಿ ಯಾವುದು, ಕ್ಲಾಸ್ ಡಿ ಯಾವುದು, ಕ್ಲಾಸ್ ಕೆ ಯಾವುದು, ಎಲ್ಲದಕ್ಕೂ ನೀವು ಫಸ್ಟು ಏನೇನು ಫೈರ್ ಬರುತ್ತೆ ಕ್ಲಾಸಿಫಿಕೇಷನ್ ಬರೀರಿ. ನೆಕ್ಸ್ಟ್ ಫೈರ್ ಎಕ್ಸಿಕ್ಯೂಟರ್ ಅಂತ ಹಾಕ್ಬಿಟ್ಟು ಕ್ಲಾಸ್ ಎಗೆ ಏನು ಯೂಸ್ ಮಾಡ್ತೀವಿ, ಕ್ಲಾಸ್ ಬಿಗೆ ಏನು ಯೂಸ್ ಮಾಡ್ತೀವಿ, ಕ್ಲಾಸ್ ಸಿ, ಡಿ, ಕೆ ಏನೇನು ಯೂಸ್ ಮಾಡ್ತೀವಿ ಸಿಂಪಲಾಗಿ ಬರೀರಿ. ಸೊ ನೀವು ವಿತಿನ್ 1 ಪೇಜ್ ಒಳಗೆ ನೀವು 10 ಮಾರ್ಕನ್ನು ತೊಗೋಬೋದು. ಇಲ್ಲಿ ಕೊಟ್ಟಿದೆ ನೋಡಿ ಎಕ್ಸಾಮಲ್ಲಿ ಏನೇನು ಬರೀಬೇಕು ಅಂತೇಳಿ. ನೆಕ್ಸ್ಟ್ ಇದು ಕೂಡ 1-2 ಸಲ ಕೇಳಿದರೆ ಎಕ್ಸ್ಪ್ಲೈನ್ ದಿ ಫಂಕ್ಷನ್ ಆಫ್ ಕಾಂಪೊನೆಂಟ್ ಆಫ್ ಫೈರ್ ಅಲಾರ್ಮ್ ಸಿಸ್ಟಮ್. ಸೊ ಇದನ್ನು ಕಾಂಪೊನೆಂಟ್ಸ್ ಏನೇನು ಬೇಕಂತ ಇಲ್ಲಿ ಕೊಟ್ಟಿದ್ದೀನಿ ಕಾಂಪೊನೆಂಟ್ಸನ್ನು, ಮತ್ತು ಅದು ಫಂಕ್ಷನ್ ಬರೀರಿ. ನೆಕ್ಸ್ಟ್ ಅದು ವರ್ಕಿಂಗ್ ಸ್ವಲ್ಪ ಎಕ್ಸ್ಪ್ಲೈನ್ ಮಾಡಿದ್ರೆ ಆಯಿತು. ನೆಕ್ಸ್ಟ್ ಬಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್. ಇದು ವೆರಿ ಸಿಂಪಲ್ಲು. ಒಂದು ರೈನ್ ವಾಟರ್ ಹಾರ್ವೆಸ್ಟಿಂಗ್ ಸಿಸ್ಟಮ್ ಸಿಂಪಲ್ ಇದೆ. ಇದಕ್ಕೆ ನೀವು ಡಯಾಗ್ರಾಮು ಕಾಂಪೊನೆಂಟ್ಸ್ ನೋಡಿ, ಡಯಾಗ್ರಾಮ್ ಕೊಟ್ಟಿದ್ದೀನಿ. ಏನೇನು ಕಾಂಪೊನೆಂಟ್ಸ್ ಬರುತ್ತೆ ಫಸ್ಟ್ ಕಾಂಪೊನೆಂಟ್ಸ್ ಬರೀರಿ, ಮೇನ್ ಕಾಂಪೊನೆಂಟ್ಸ್. ನೆಕ್ಸ್ಟ್ ಅದಕ್ಕೆ ಫಂಕ್ಷನ್ ಸಿಂಪಲ್ ಆಗಿದೆ. ನೀವು ರಿಪೀಟೆಡ್ ಕ್ವಶನ್ ಇದು.
ಮತ್ತು ಎಸ್ ಟಿ ಪಿ ಕೂಡ ಒಂದು ಬ್ಲಾಕ್ ಡಯಾಗ್ರಾಮನ್ನು ಪ್ರಾಕ್ಟೀಸ್ ಮಾಡಿ, ಮತ್ತು ಅದರಲ್ಲಿ ಯಾವ ಸ್ಟೇಜ್ ಬರುತ್ತೆ ಅದೆಲ್ಲನೂ ಕೂಡ ಫಂಕ್ಷನ್ ಬರಿತಾ ಹೋದರೆ ಆಯಿತು. ನೆಕ್ಸ್ಟ್ ಸಿ ಸಿ ಟಿ ವಿನ ಒಂದು 10 ಜೂನಿಗೆ ಎಕ್ಸಾಂಪಲ್ ಕೊಟ್ಟಿದ್ದಾರೆ. ಇದು ಕ್ವಶನ್ ಪೇಪರ್ ತಗೊಂಡು ನೋಡಿ, 10 ಜೂನಿಗೆ ಹೇಗೆ ಸಿ ಸಿ ಟಿ ವಿ ಇದನ್ನು ಮಾಡ್ತೀವಿ ಅಂತೇಳಿ. ನಾನು ಆಲ್ಮೋಸ್ಟ್ ಸೆಕ್ಷನ್ 5ಅಲ್ಲಿ ಇದನ್ನ ಬಗ್ಗೆ ಕಂಪ್ಲೀಟಾಗಿ ವೀಡಿಯೋ ಕೊಟ್ಟಿದ್ದೀನಿ. ಈಗ ಸಿಂಪಲಾಗಿ ಹೇಳ್ತಾ ಹೋಗ್ತೀನಿ. ಸಿ ಸಿ ಟಿ ವಿ 10 ಜೂನ್ ಕೊಟ್ಟರೆ 2 ಜೂನ್ 2 ಜೂನ್ನ ಔಟ್ಡೋರಿಗೆ ಮೇಂಟೈನ್ ಮಾಡಿ, ಉಳಿದಿದ್ದೆಲ್ಲ ಇಂಡೋರ್ಗೆ ಮೇಂಟೈನ್ ಮಾಡಿ. ಆವಾಗ ನೀವು ಇಂಡೋರ್ಗೆ ಏನು ಸೆಲೆಕ್ಷನ್ ಮಾಡ್ತೀವಿ, ಟೈಪ್ ಆಫ್ ಸಿ ಸಿ ಟಿ ವಿ ಸೆಲೆಕ್ಟ್ ಮಾಡ್ತೀವಿ, ಔಟ್ಡೋರ್ಗೆ ಯಾವ್ದು ರೀತಿ ಸೆಲೆಕ್ಷನ್ ಮಾಡ್ತೀವಿ ಅದನ್ನು ಬರಿಬೇಕಾಗತ್ತೆ. ನೆಕ್ಸ್ಟ್ ಕನೆಕ್ಷನ್ ಡಯಾಗ್ರಾಮ್, ಇಲ್ಲಿ ನಾನು 3 ಮಾತ್ರ ಕೊಟ್ಟಿದ್ದೀನಿ, ನೋಟ್ಸಲ್ಲಿ ಸಿಂಪಲ್ ಆಗಿದೆ, ಅದನ್ನು ಪ್ರಾಕ್ಟೀಸ್ ಮಾಡಿ. ಮತ್ತು ಲೀಸ್ಟ್ ದ ಮೇನ್ ಕಾಂಪೊನೆಂಟ್ಸ್ ರಿಕ್ವೈರ್ಡ್ ಫಾರ್ ಇನ್ಸ್ಟಾಲೇಷನ್ ಆಫ್ ಸಿ ಸಿ ಟಿ ವಿ. ಏನೇನು ಮೇನ್ ಕಾಂಪೊನೆಂಟ್ಸ್ ಬೇಕು ಅಂತಲ್ಲಿ ನಾನು ಕೊಟ್ಟಿದ್ದೀನಿ. ಡಿ ವಿ ಆರ್ ಕೊಟ್ಟಿದ್ದೀನಿ, ಚಾನಲ್ಸ್, SMPS, ಮಾಡೆಲ್ ನಂಬರ್, ವೋಲ್ಟೇಜು, ರಿಪಲ್ ವೋಲ್ಟೇಜ್, ಎಫಿಷಿಯನ್ಸಿ, ಸೊ ಎಲ್ಲವೂ ಕೂಡ ಸ್ಪೆಸಿಫಿಕೇಷನ್ನ ಕೊಡ್ತಾ ಹೋಗಿದ್ದೀನಿ. ನೆಕ್ಸ್ಟು ಇದರಲ್ಲಿ ಒಂದು ಲ್ಯಾನ್ ಡಿಸೈನ್ ಮಾಡೋಕ್ಕೆ ಬರುತ್ತೆ. 20 ಕಂಪ್ಯೂಟರ್ಸ್ಗೆ ಲ್ಯಾನ್ ಡಿಸೈನ್ ಮಾಡೋಕ್ಕೆ ಬರುತ್ತೆ. ಸೊ ಇಲ್ಲಿ ಆಪ್ರೇಟರ್ಸ್ ಏನಾದ್ರು ರಿಕ್ವೈರ್ಡ್ ಬೇಕು ಎಲ್ಲ ಒನ್ ಬೈ ಕೊಟ್ಟಿದ್ದೀನಿ. ನೆಕ್ಸ್ಟ್ ಹೇಗೆ ನೀವು ಕನೆಕ್ಷನ್ ಮಾಡ್ತೀರಾ, ರೂಟರ್ ಹೇಗೆ ಕನೆಕ್ಷನ್ ಮಾಡೋದು, ಮತ್ತು ಹಬ್ ಸ್ವಿಚ್ ಇವೆಲ್ಲ ಕೂಡ ನಾವು ಕೊಟ್ಟಿದ್ದೀನಿ ನೋಡಿ. ಇದು ಕನೆಕ್ಷನ್ ಡಯಾಗ್ರಾಮ್. ನೆಕ್ಸ್ಟ್ ಬಂದು ಎನರ್ಜಿ ಆಡಿಟ್ ಬಗ್ಗೆಯೂ ಕೂಡ ಕೆಲವು ಕ್ವಶನಲ್ಲಿ ಪೇಪರಲ್ಲಿ ನಿಮಗೆ ಕೇಳಿದ್ದಾರೆ. ಲೀಸ್ಟ್ ದ ಬೆನಿಫಿಟ್ ಆಫ್ ಬಿಲ್ಡಿಂಗ್ ಮ್ಯಾನೇಜ್ಮೆಂಟ್ ಸಿಸ್ಟಮ್, ಏನು ಬೆನಿಫಿಟ್ ಬರುತ್ತೆ, ಸೊ ಅದನ್ನು ಕೂಡ ಇಲ್ಲಿ ಕೊಟ್ಟಿದ್ದೀನಿ. ಮತ್ತು ಸಜೆಸ್ಟ್ ಸೂಟಬಲ್ ರೆಮಿಡೀಸ್ ಟು ಸೇವ್ ಎನರ್ಜಿ ಇನ್ ಲೈಟಿಂಗ್ ಅಪ್ಲಿಕೇಶನ್. ಇದನ್ನು ಒಂದೊಂದು ಸಲ ಸೆಕ್ಷನ್ 1ಅಲ್ಲೂ ಕೇಳಿದ್ದಾರೆ, ಸೆಕ್ಷನ್ 5ಅಲ್ಲೂ ಕೂಡ ಕೇಳಿದ್ದಾರೆ. ಸೊ ವೆರಿ ಇಂಪಾರ್ಟೆಂಟ್ ಇದು ಕ್ವಶನ್, ನೋಡ್ಕೊಳ್ಳಿ. ಮತ್ತು ನೆಕ್ಸ್ಟ್ ಎಕ್ಸ್ಪ್ಲೈನ್ 2 ಟೈಪ್ಸ್ ಆಫ್ ಎನರ್ಜಿ ಆಡಿಟ್ 2024ಅಲ್ಲಿ ಕೇಳಿದ್ದಾರೆ. ಸೊ ಇಲ್ಲಿ 2 ಟೈಪ್ ಇದೆ, ಪ್ರಿಲಿಮಿನರಿ ಆಡಿಟ್ ಮತ್ತು ಡೀಟೇಲ್ಡ್ ಆಡಿಟ್. ಸೊ ಎರಡೂ ಕೂಡ ಕೊಟ್ಟಿದ್ದೀನಿ, ನೋಡ್ಕೊಳ್ಳಿ. Thank you for watching. All the best your exam.